ಅಂತಂದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ ಮೂಲಕ ಅಲ್ಲ ಜನರು ತಲುಪಬೇಕು ಅನ್ನೋದು. ಸೊ ಪ್ರತಿವರೆಗೂ ನೀವೇ ಖುದ್ದಾಗಿ ಭೇಟಿ ಕೊಡ್ತಾ ಇರೋದು ಯಾವ ಕಾರಣಕ್ಕೋಸ್ಕರ? ಈಗ ಪ್ರತಿ ಜನ್ರೇಷನ್ ಚೇಂಜ್ ಆಗ್ತಿದ್ದಂಗೆ ಪಬ್ಲಿಸಿಟಿ ಮಾಡೋ ವಿಧಾನಗಳು ಬದಲಾಗ್ತಿದೆ. ಎಕ್ಸಾಂಪಲ್ಗೆ ರೀಸೆಂಟ್ ಎಕ್ಸಾಂಪಲ್ ಸೂಫ್ರಮ್ಸು ಅವರು ಪಬ್ಲಿಸಿಟಿ ಮಾಡಿದ್ದು ಮತ್ತೆ ಅವರು ಒಂದು ಸ್ಟ್ರಾಟಜಿ ಮಾಡಿದ್ರಲ್ವಾ, ಅದು ತುಂಬಾ ಜನಕ್ಕೆ ಹಿಂಗೂ ಮಾಡ್ಬೋದಾ ಅನ್ನೋದು ಒಂದು ಹೊಸತನ ಅದ್ರಲ್ಲಿ ಸಿಕ್ಕಿತ್ತು. ಸೊ ನಾನು ಯೋಚನೆ ಮಾಡಿದಾಗ ನಮ್ಮ ತಂಡ ಏನ್ ಮಾಡ್ಬೋದು ಅಂತಂದ್ರೆ, ಈಗ ನಮ್ಮವರೆಲ್ಲ ಹೊಸಬ್ರು, ನಾವೆಲ್ಲೋ ಬೆಂಗಳೂರಲ್ಲಿ ಕೂತು ಯಾವುದೋ ಒಂದು ಲೈವ್ ಬಂದು ಅಥವಾ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೋದ್ರ ಮೂಲಕ ಬೆಂಗಳೂರನ್ನ ತಲುಪಬಹುದು. ನಾನು ಪ್ರತಾಪ್ ಒಂದು ರೌಂಡ್ ಡಿಸ್ಟಿಕ್ ಎಲ್ಲ ಹೋಗಿ ಬಂದ್ವಿ ರೀಸೆಂಟ್ ಆಗಿ. ಅವಾಗ ನಮ್ಗೇನು ಅಂತ ಅನಿಸ್ತು ಅಂದ್ರೆ, ಬರೀ ಒಂದು ಪೋಸ್ಟ್ ಅಥವಾ ಬರೀ ಒಂದು ಯಾವುದೋ ಒಂದು ವಿಡಿಯೋ ಬೈಟ್ಸ್ಗಿನ್ನ ಫಿಸಿಕಲ್ ಆಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿ ನಮ್ಮ ಸಿನಿಮಾನ ಅವ್ರಿಗೆ ತಲುಪಿಸೋದು ತುಂಬಾ ಮುಖ್ಯ ಅನಿಸ್ತಿದೆ. ಯಾಕಂದ್ರೆ ಒಬ್ಬ ಹೀರೋ ಒಂದು ಆಡಿಯನ್ಸ್ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಒಂದ್ಸರಿನಾದ್ರು ಅವನ್ನ ಫಿಸಿಕಲ್ ಆಗಿ ನೋಡ್ಬೇಕು, ಅವನ್ನ ಮಾತಾಡ್ಸಿರ್ಬೇಕು. ತೆರೆ ಮೇಲೆ ಇರೋವನ್ನು ಬೇರೆ, ಪರ್ಸನಲ್ ಆಗಿ ಇವನೊಬ್ಬ ವ್ಯಕ್ತಿಯಾಗಿ, ಒಳ್ಳೆ ವ್ಯಕ್ತಿಯಾಗಿ, ಒಬ್ಬ ಹುಡುಗ ಆಗಿ ಅವರ ಅಕ್ಕಪಕ್ಕ ಇರೋ ಮನೆಯಲ್ಲಿ ಇದಾನೇನೋ ಅನ್ನೋ ತರ ಅನ್ನಿಸ್ಲಿ ಅಂತ ಬರೀ ಹೀರೋ ಅಂತಲ್ಲ, ಹೀರೋಯಿನ್ಸು, ಡೈರೆಕ್ಟರ್ಗಳು ಎಲ್ಲರೂ ಪಬ್ಲಿಕ್ಗೆ ಪರಿಚಯ ಆದ್ರೆ ಅವ್ರದ್ದೊಂದು ಬಾಂಡಿಂಗ್ ಬೆಳೆಯುತ್ತೆ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ದೀವಿ. ಆಮೇಲೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಮೇನ್ಲಿ ಕಾಲೇಜು ಸ್ಟೂಡೆಂಟ್ಸು. ಸೊ ಅವ್ರುಗಳಿಗೆ ಈ ಸಿನಿಮಾ ತಲುಪಿಸ್ಬೇಕು ಅಂತ, ಅವ್ರುಗಳಿಗೆ ನಮ್ಮ ಟ್ರೈಲರ್ನ ತೋರಿಸಿ, ನಮ್ಮ ಸಾಂಗ್ ತೋರಿಸಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅಂತ ಈ ಪ್ರಯಾಣ ಶುರು ಮಾಡಿದ್ದೀವಿ. ಸೊ ಎಲ್ಲ ಡಿಸ್ಟಿಕ್ಗೂ ಹೋಗ್ತಾ ಇರೋದು ನನ್ನ ಪ್ರಕಾರ ಇದೇ ಫಸ್ಟ್ ಅನ್ಸುತ್ತೆ. ಯಾಕಂದ್ರೆ ಯಾವ ಆರ್ಟಿಸ್ಟ್ಗೂ ಅಷ್ಟು ಪೇಷನ್ಸ್ ಇರಲ್ಲ, ಆಮೇಲೆ ಅವ್ರು ಅಷ್ಟು ಟೈಮ್ ಕೊಡಲ್ಲ. ಸೊ ಹೊಸಬ್ರುಗಳು ಅದರಲ್ಲಿ ತುಂಬಾ ಡೆಡಿಕೇಶನ್ ಇರೋ ಆರ್ಟಿಸ್ಟ್ಗಳು ಸಿಕ್ಕಿರೋದು ನಮ್ಮ ಅದೃಷ್ಟ. ಅದ್ರ ಜೊತೆಗೆ ನಮ್ಮ ಪ್ರತಾಪ್ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿ ಇದನ್ನೆಲ್ಲ ಪ್ಲಾನ್ ಮಾಡಿ ಜೊತೆಗೆ ನಿಂತು ಮಾಡ್ತಾ ಇದ್ದಾರೆ. ಪ್ರಶಾಂತ್ ಕಲ್ಲೂರ್ ಅವರು, ನಮ್ಮ ನಿರ್ಮಾಪಕರು, ಏನ್ ಕೇಳಿದ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹರೀಶ್ ರೆಡ್ಡಿ ಅವರು ಅದೆಲ್ಲದಕ್ಕಿಂತ ದೊಡ್ಡ ಒಂದು ಶಕ್ತಿ ಅಂದ್ರೆ ನನಗೆ ನೀವುಗಳು, ಚಾನಲ್ ಅವರು. ಸೊ ಒಂದು ನ್ಯೂಸ್ ಚಾನಲೇ ನಮ್ಮ ಹಿಂದೆ ನಿಂತಿರೋದು ನನಗೆ ತುಂಬಾ ಹೆಮ್ಮೆಯಾದ ವಿಚಾರ. ಇದ್ರ ಜೊತೆಗೆ ಎಲ್ಲ ನಾನು ಇದುವರೆಗೂ ಮಾಡ್ಕೊಂಡ್ ಬಂದಿರೋ ಸಿನಿಮಾಗಳು, ಅದು ಒಂದು ಗುಡ್ ವಿಲ್ ಇಟ್ಟು ಈ ಸಿನಿಮಾನ ನೋಡ್ತೀನಿ ಅಂತ ಮುಂದೆ ಬರ್ತಾ ಇರೋರು, ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ ಮುನೇಂದ್ರ ಅವರು, ಎಲ್ಲರೂ ಸೇರಿ ಈ ಒಂದು ರಥನ ಎಳಿತಾ ಇದೀವಿ. ಸೊ ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ನಂಬಿದೀವಿ. ನಾಳೆಯಿಂದ ಶುರು ಮಾಡ್ತಿದೀವಿ ಈ ಜರ್ನಿ. ಸಾರಾ ಗೋವಿಂದ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಸಂಘದಿಂದ ನನಗೆ ತಿಳಿದಿರೋಂಗೆ ನಾವು ಚಿಕ್ಕ ಹುಡುಗರಿಂದನೂ ಸಹಿತ ಅವ್ರನ್ನ ನೋಡ್ಕೊಂಡು ಬೆಳೆದಂಥವ್ರು, ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು, ಸೇವೆಯನ್ನು ಮಾಡಿದಂಥವ್ರು. ಹಂಗಾಗಿ ಈ ಒಂದು ನಮ್ಮ ಪ್ರಚಾರ ವಾಹನಗಳ ಚಾನಲ್ಗೆ ಅವರೇ ಸೂಕ್ತವಾದ ವ್ಯಕ್ತಿ ಅಂತ ನಮ್ಗೆ ಅನ್ನಿಸ್ತು. ಹಂಗಾಗಿ ನಾವು ಕೇಳ್ಕೊಂಡಾಗ ಸಂತೋಷವಾಗಿ ಒಪ್ಕೊಂಡು ಬಂದು ಇವತ್ತು ಈ ಒಂದು ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮುಂದಿನ 24 ದಿವಸಗಳ ಕಾಲ 31 ಜಿಲ್ಲೆಗಳಲ್ಲಿ ಸುಮಾರು 100ಕ್ಕೂ ಅಧಿಕ ನಗರಗಳನ್ನ ನಾವು ರೀಚ್ ಮಾಡೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅವಾಗಲೇ ಹೇಳ್ದಾಗೆ ಒಂದು 5 ಲಕ್ಷ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ನೇರವಾಗಿ ನಮ್ಮ ಚಿತ್ರತಂಡ ಭೇಟಿಯಾಗುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಚಿತ್ರತಂಡದವರು ಎಲ್ಲ ಸೇರಿ ನಿರ್ಧಾರ ಮಾಡಿ ಈ ಒಂದು ಪ್ರಚಾರವಾದ ರಥಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ ರಾಜ್ಯದಲ್ಲಿ. ನಿಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾರೆ, ಮಾತನಾಡ್ತಾರೆ, ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ, ಸಾಂಗ್ಗಳು ಹಿಟ್ ಆಗಿರೋದು. ಸೊ ನೀವು ನೋಡಿದಾಗ ಅಂದ್ರೆ ಈ ಪ್ರಚಾರವನ್ನು ವಿಚಾರ ಬಂದಾಗ ತುಂಬಾ ಕ್ರಿಯೇಟಿವ್ ಯೋಚನೆಗಳು ಬೇಕಾಗುತ್ತೆ. ಸೊ ಎಲ್ಲೊಂದು ಕಡೆ ಪ್ರತಿ ಮನೆಗೂ ತಲುಪಕ್ಕೆ, ಪ್ರತಿ ಊರಿಗೂ ತಲುಪ್ತಾ ಇದೆ. ಸೊ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಆ ಒಂದು ಪ್ರಚಾರ ವಿಚಾರ. ಇಲ್ಲ, ಖಂಡಿತವಾಗ್ಲೂ ನಾವು ಕತೆ ಬರೆದ ಮೊದಲನೇ ದಿನದಿಂದನೇ ನಾವು ಕತೆ ಮೇಲೆ ಹೋಪ್ ಇಟ್ಕೊಂಡು ನಮಗೆ ಧೈರ್ಯ ಕೊಟ್ಟಿದ್ದೆ ಆ ಕತೆ. ನಾವು ಮಾಡ್ತಿರೋ ಏನು ಎಫರ್ಟ್ ಆಗ್ತಾ ಇದೀವಿ ಎಲ್ರೂ, ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೆ ಆ ಕತೆ ಸ್ಟ್ರಾಂಗ್ ಆಗಿದ್ದಾಗ ನಾವು ಇಷ್ಟೆಲ್ಲ ಎಫರ್ಟ್ ಹಾಕೋದಕ್ಕೆ ಸಾಧ್ಯ ಆಯ್ತು. ನಾವ್ ಇದಕ್ ಮುಂಚೆ ಟೀಸರ್ ಬಿಟ್ಟಾಗ್ಲೂ ಹೊಸೊಬ್ರು ಟೀಮು ಸುಮ್ನೆ ಎಲ್ಲರೂ ತರ ಟೀಸರ್ ಬಿಟ್ರೆ ಸರಿ ಹೋಗೋದಿಲ್ಲ, ಏನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸ್ಮೋಕಿಂಗ್ ಡ್ರಿಂಕಿಂಗ್ ಆಡ್ ಇಟ್ಕೊಂಡು ಅದ್ರ ಮೇಲೆ ಟೀಸರ್ ಮಾಡಿದ್ದು. ಅದೇ ತರ ಟ್ರೈಲರ್ಗೂ ಒಂದು ಇದಿದೆ ಪ್ಲಾನು. ಸೊ ಆ ರೀತಿಯಾಗಿ ನಮ್ಮ ಸಿನಿಮಾನು ಜನಕ್ಕೆ ತಲುಪಿಸ್ಬೇಕು ಅಂತ ಏನು ಡಿಫ್ರೆಂಟ್ ಆಗಿ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮಗೆ ಐಡಿಯಾ ಬಂದಿದ್ದೇನು ಅಂದ್ರೆ, ನಮ್ಮ ಸಿನಿಮಾನ ನೋಡೋ ಆಡಿಯನ್ಸ್ ಎಲ್ಲರೂ ಬರೀ ಬೆಂಗಳೂರಲ್ಲೇ ಇಲ್ಲ, ಕರ್ನಾಟಕದ ಬೇರೆ ಬೇರೆ ಮೂಲೆಗಳಲ್ಲಿದ್ದಾರೆ. ಸೊ ಅವರೆಲ್ಲ ನಾವು ಅವ್ರಿಗೆ ಹೋಗಿ ರೀಚ್ ಆದ್ರೇನೆ ಅವ್ರಿಗೆ ನಾವು ಗೊತ್ತಾಗೋದು, ನಾವೇನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗೋದು, ನಮ್ ಸಿನಿಮಾ ಏನು ಅಂತ ಗೊತ್ತಾಗೋದು. ಆಮೇಲೆ ನನ್ನ ಪ್ರಕಾರ ಸಿನಿಮಾಗೆ 3 ಟೈಪ್ ಆಫ್ ಆಡಿಯನ್ಸ್ ಯಾವಾಗ ಬರ್ತಾರೆ ಸಿನಿಮಾ ನೋಡೋದಕ್ಕೆ ಅಂದ್ರೆ, ಒಂದು
ಡೇ ಒನ್ ಇಂದ ಸಿನಿಮಾದ ವೈಬ್ ಮ್ಯಾಚ್ ಆಗ್ಬೇಕು ಅವರಿಗೆ. ಒಂದು ಪೋಸ್ಟರ್ ಇಂದ ಆಗ್ಲಿ, ಬೇರೆ ಇನ್ನೊಂದು ಪ್ರತಿಯೊಂದು ಎಲ್ಲಾದ್ರಿಂದ ನಾವು ಮಾಡೋ ಪ್ರಮೋಷನ್ ಇಂದ ಅವ್ರಿಗೆ ವೈಬ್ ಮ್ಯಾಚ್ ಆದ್ರೆ ಖಂಡಿತವಾಗ್ಲೂ ಥಿಯೇಟರ್ ಬರ್ತಾರೆ. ಅದಕ್ಕೆ ಎಕ್ಸಾಂಪಲ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಇನ್ನೊಂದು ಸಿನಿಮಾದ ಟ್ರೈಲರ್ ನೋಡಿ ಸುಮಾರಷ್ಟು ಜನ ಥಿಯೇಟರ್ ಬರೋರಿದ್ದಾರೆ. ಟ್ರೈಲರ್ ಅಲ್ಲಿ ಒಂದು ಫ್ರೆಶ್ನೆಸ್, ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಗೊತ್ತಾರೆ, ಥಿಯೇಟರ್ ಬರ್ತಾರೆ. ಇದಕ್ಕೆ ಎಕ್ಸಾಂಪಲ್ ಲವ್ ಟುಡೇ. ಸೊ ಇನ್ನೊಂದೇನು ಅಂದ್ರೆ ಜನ ನಮ್ಮ ವರ್ಡ್ ಆಫ್ ಮೌತ್ ಏನಿದೆ ಅದನ್ನ ನಂಬಿ ಬರುವಂತವ್ರು, ನಮ್ಮ ಕ್ಲೋಸ್ ಸರ್ಕಲ್, ನಮ್ಮ ಹತ್ರದವರು ಅಥವಾ ನಮಗೆ ಗೊತ್ತಿರೋಂಥವ್ರು, ಫ್ರೆಂಡ್ಸ್, ಅವರು ಇವರು ನಾನು ಸಿನಿಮಾ ನೋಡಿದ್ರೆ ಚೆನ್ನಾಗಿದೆ ಅಂತ ಹೇಳಿದಾಗ ಥಿಯೇಟರ್ ಬರ್ತಾರೆ. ಇದೆಲ್ಲ ಆಗಬೇಕು ಅಂದ್ರೆ ಮೇನು ಅಷ್ಟು ಜನಕ್ಕೆ ಸಿನಿಮಾ ರೀಚ್ ಆಗ್ಬೇಕು. ಇದು ಬರೀ ಒಂದು ಪೋಸ್ಟ್ ಇಂದ ಅಥವಾ ಒಂದು ವಿಡಿಯೋ ಇಂದ ಅಥವಾ ಒಂದು ಯಾವ್ದೋ ಪ್ರೋಮೋ ಇಂದ ರೀಚ್ ಆಗೋದಿಲ್ಲ. ಫಿಸಿಕಲ್ ಆಗಿ ನಾವು ಅವ್ರಿಗೆ ಸಿಗಬೇಕು. ಆ ನಿಟ್ಟಲ್ಲಿ ಇಡೀ ಕರ್ನಾಟಕಕ್ಕೆ ನಮ್ಮ ಸಿನಿಮಾನ ರೀಚ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ, ಪ್ಲಾನ್ ಮಾಡಿ, ಆಲ್ರೆಡಿ ಕರ್ನಾಟಕದಲ್ಲಿ ಒಂದು ರೌಂಡ್ ಹೋಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲಿ ಮಾಡ್ಬೇಕು, ಯಾರನ್ನ ಕರಿಬೇಕು, ಯಾವ ಸ್ಟೂಡೆಂಟ್ಸ್ ರೀಚ್ ಆಗ್ಬೇಕು, ಕಾಲೇಜ್ಗಳು ಎಲ್ಲ ಫಿಕ್ಸ್ ಮಾಡ್ಕೊಂಡ್ ಬಂದಿದೀವಿ. ಈಗ ಮಂಡೆಯಿಂದ ಹೋಗ್ತಾ ಇದೀವಿ. ಹೋದ್ರೆ ಕರ್ನಾಟಕದ ಇಡೀ ಜಿಲ್ಲೆಗೆ ರೀಚ್ ಆಗೋಣ ಅಂತ. ಆಬ್ವಿಯಸ್ಲಿ ಜನಕ್ಕೆ ಮೊದಲನೇ ದಿನ ಸಿನಿಮಾ ನೋಡಿದವರಿಗೆ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆಯಿಂದ, ಯಾಕೆಂದ್ರೆ ಒಂದು ಒಳ್ಳೆ ಹೊಸ ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದೀವಿ. ಅದು ನಮಗೆ ಒಂದು ಈ ಮಾಡ್ತಿರೋ ಎಫರ್ಟ್ ಒಂದು ಬೆಲೆ ತಂದು ಕೊಡುತ್ತೆ ಅಂತ. ಥ್ಯಾಂಕ್ ಯು ಸರ್. ನಮಸ್ಕಾರ. ನೀವೇ ಕೇಳಿ ಬರಬೇಕು. ಖಂಡಿತ ನಾನು ಶಿವಣ್ಣನ ಅಭಿಮಾನಿ ಕೂಡ. ನಿನ್ನೆ ಗಾಂಧಿನಗರ ಶೂಟಿಂಗ್ ಬಂದಿದ್ರು ಅಣ್ಣವರು. ಶೂಟಿಂಗ್ ಬಂದಿದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಜೊತೆ ನಮ್ದು MP ಫಿಲ್ಮ್ಸ್ ಬ್ಯಾನರ್ನ ಇನಾಗ್ರೇಷನ್ ಮಾಡಿಸಿದ್ದೀವಿ. ಜೊತೆಗೆ ನನಗೆ ಈ ಸಿನಿಮಾ ಸಿಕ್ಕಿದೆ ಇಮಿಡಿಯೇಟ್. ಇದೇ ನವೆಂಬರ್ 21ನೇ ತಾರೀಕು ಎಂಟೈರ್ ಕರ್ನಾಟಕ ನಮ್ಮ MP ಫಿಲ್ಮ್ಸ್ ಬ್ಯಾನರ್ ಇಂದ ರಿಲೀಸ್ ಮಾಡ್ತಾ ಇದ್ವಿ. ಈ ಸಿನಿಮಾ ಆಲ್ರೆಡಿ ನಾನು ನೋಡಿದ್ದೀನಿ. ನಾನು ಸುಮ್ಮನೆ ಒಪ್ಕೊಳಲ್ಲ. ನೋಡಿ, ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದು ನೋಡಿದ್ರೆ ಒಂದು ಯೂತ್ ಕಾಲೇಜ್ ಹುಡುಗರು ಹುಡುಗಿರು ಅಂಡ್ ಯೂತ್ಗೆ ತುಂಬಾ ಕ್ಯಾಪ್ಚರ್ ಆಗುವಂತ ಸಿನಿಮಾ ಕಂಟೆಂಟ್ ಇದು. ನೋಡಿದ್ರೆ ನನಗೆ ಅನ್ಸಿದ ಪ್ರಕಾರ ಇದು ನೆಕ್ಸ್ಟ್ ಒಂದು ಕಿರಿಕ್ ಪಾರ್ಟಿ ರೇಂಜಿಗೆ ಆಗ್ಬಹುದು ಅನ್ನೋ ಇದ್ರ ಗುರಿ ಇಟ್ಕೊಂಡು ನಾನು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ. ಖಂಡಿತ ನಾನು ನೋಡಿರೋ ಪ್ರಕಾರ ಈ ಸಿನಿಮಾನ ಇದರಲ್ಲಿ ಎಲ್ಲಾ ತರದ ಕಂಟೆಂಟ್ ಇದೆ. ಫ್ರೆಂಡ್ಶಿಪ್ ಇದೆ, ಸೆಂಟಿಮೆಂಟ್ ಇದೆ, ಫುಲ್ ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ತುಂಬಾ ಇಷ್ಟವಾಗುವಂತ ಸಿನಿಮಾ ಇದು. ತುಂಬಾ ನೋಡ್ಬಿಟ್ಟು ನವೆಂಬರ್ 21 ನೋಡಿ ಜನಾನೇ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ.